ಓಕೆ. ಇವಾಗ ಏನಂದ್ರೆ ನಿಮ್ದು ಶೂಟಿಂಗ್ ಇನ್ನ ಆಗಿಲ್ಲ. ಸೊ ಪ್ರೊಡ್ಯೂಸರ್‌ನ ನೀವು ಹುಡುಕ್ತಾ ಇದ್ದೀರಾ. ಸೊ ಪ್ರೊಡ್ಯೂಸರ್ ಇಲ್ಲದೆ ನೀವು ಟೈಟಲ್‌ನ ರಿಜಿಸ್ಟರ್ ಮಾಡಿದ್ರೆ ಯಾವ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ ಅಂತ? ಮೇಡಮ್ ಇದು ಗೌರವ್ ಮೂವಿ ಮೇಕರ್ಸಲ್ಲಿ. ಬಟ್ ಪ್ರೊಡ್ಯೂಸರ್ ಅಂದರೆ ಈಗ ನಾವು ಶೂಟ್ ಮಾಡೋದಕ್ಕೆ ನಮ್ಗೆ ಏನು ಬೇಕೋ ಅದು ವ್ಯವಸ್ಥೆ ನಮ್ಗೆ ಆಗಿದೆ. ಬಟ್ ಸ್ಟೆಪ್ ಬೈ ಸ್ಟೆಪ್ ನಮಗೆ ಅಮೌಂಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಇನ್ವೆಸ್ಟರ್ನ ಹುಡುಕ್ತಾ ಇದ್ದೀರಿ. ಆಲ್ರೆಡಿ ಒಂದು 2-3 ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ. ಸೊ ಈಗ ಅಂದರೆ ನಮ್ಮ ಹೀರೋಯಿನ್ಗೆ 13th ಗಂಟ ಮತ್ತು ಎಕ್ಸಾಮ್ಸ್ ಏನೋ ಇದೆ. ಅದಾದಮೇಲೆ 15th ಶೂಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ತಾಯಿದ್ರು ಮೇಡಮ್. ಇದು ನಿಮ್ಮ ಮೊದಲ ಸಿನಿಮಾನ ಅಥವಾ ಈ ಹಿಂದೆ ಕೂಡ ಸಿನಿಮಾ ಮಾಡಿದ್ದೀರಾ? ನಾನು ಅಂದರೆ ಲೀಡ್ ಕ್ಯಾರೆಕ್ಟ್ರಲ್ಲಿ ಮಾಡ್ತಾ ಇರೋದು ಇದೆ ಫಸ್ಟ್ ಫಿಲಮ್ ಮೇಡಮ್. ಬೇರೆ ಸಪೋರ್ಟಿಂಗ್ ರೋಲ್ ಎಲ್ಲ ಮಾಡಿದ್ದೀರಾ? ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ ಮೇಡಮ್. ಒಂದು 3 ಸಿನಿಮಾದಲ್ಲಿ ಮಾಡಿದ್ದೀನಿ. 2 ಸಿನಿಮಾ ರಿಲೀಸ್ ಆಗಿದೆ. ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲೇ ಅಂದರೆ ರೇಖಾ ದಾಸ್ ಮ್ಯಾಮು ಸರಿಗಮ ವಿಜಯ್ ಸರ್ ಹತ್ರ ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡಿದ್ದೆ ನಾನು. ಓಕೆ. ಇವಾಗ ಏನಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ರೀಲ್ನ ಹಾಕ್ತೀರಾ, ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ, ಮಾರ್ಕ್ ಅನ್ನುವಂಥ ಟೈಟಲ್ನ ಈ ಹಿಂದೆ ನಾವು ರಿಜಿಸ್ಟರ್ ಮಾಡಿದ್ದೀವಿ ಅಂತ. ಬಟ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನ ನೋಡಿದಾಗ ಅದರಲ್ಲಿ ಮಾರ್ಕ್ ಮತ್ತು ಮಾರ್ಕಾಗೆ ವ್ಯತ್ಯಾಸ ಇದೆ ಅಂತ ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ. ಸೊ ಅವರಿಗೆ ಕ್ಲಾರಿಟಿ ಕೊಡೋದಾದರೆ? ಸ್ವಲ್ಪ ಜನ ಫ್ಯಾನ್ಸು ಕೂಡ ಹೇಳ್ತಾಯಿದ್ರು, ಸುಮ್ಮನೆ ಮಾರ್ಕ ಅಂತ ರಿಜಿಸ್ಟರ್ ಮಾಡಿಕೊಂಡು ನೀನು ಪಬ್ಲಿಸಿಟಿಗೋಸ್ಕರ ಈ ಥರ ಮಾಡ್ತಾ ಇದೆಯಾ, ಆ ಥರ ಕಮೆಂಟ್ಸ್ ಆಗ್ತಾಯಿದ್ರು. ಸೊ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಸೊ ನಾವು ಮಾರ್ಕ್ ಅಂತಲೇ MARK ಅಂದ್ಬಿಟ್ಟು ಇಂಗ್ಲೀಷಲ್ಲೇ ನಾವು ಅಪ್ಲಿಕೇಶನ್ನ ಅಪ್ಲೈ ಮಾಡಿಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಿದ್ರೆ, ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರು ಮಾರ್ಕ ಅಂತ. ಅದಾದಮೇಲೆ ನೆಕ್ಸ್ಟ್ ಕಾಪಿ ಕೂಡ ನಮಗೆ ಕೊಟ್ಟಿದ್ದಾರೆ. ನಾವು ಅಪ್ಲೋಡ್ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ಈಗ ಸುದೀಪ್ ಸರ್ ಸಡನ್ನಾಗಿ ಅನೌನ್ಸ್ ಮಾಡಿಬಿಟ್ರಲ್ಲ, ಸೊ ಹಂಗಾಗಿ ನಾವು ಮಾಡಿದರೆ ಅಂತ ಹೇಳೋಣ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಆಗಬೇಕಾದ್ರೆ ನಾನು ಅದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಹೀಗೆ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡಿಬಿಟ್ಟು ಮತ್ತೆ ಹಂಗೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು. ಇವ್ರಿಗೂ ಚಾನಲ್ ಅವ್ರು ಕೂಡ ಕೊಡ್ತಾ ಇದ್ದೀನಿ. ಸೊ ಇದರೊಳಗಡೆ ನೋಡ್ಕೊಳ್ಳಿ, ಕ್ಲಿಯರಾಗಿ 2 ಅಂದರೆ ಇಂಗ್ಲೀಷ್ ವರ್ಷನು ಮತ್ತು ಕನ್ನಡ ವರ್ಷನಲ್ಲಿ 2ರಲ್ಲೂ ಮಾರ್ಕ್ ಇರೋದನ್ನೇ ಕಳಿಸ್ತೀನಿ, ನೋಡ್ಕೊಳ್ಳಿ. ಓಕೆ. ಇವಾಗ ಟೈಟಲ್ ರಿಜಿಸ್ಟರ್ ಆದ ಸಂದರ್ಭದಲ್ಲಿ ಅಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಯಾರು ಹೇಳಿಲ್ವಾ ನಿಮಗೆ ಮಾರ್ಕ್ ಅಂತ ಟೈಟಲ್ ರಿಜಿಸ್ಟರ್ ಆಗಿದೆ ಈ ಹಿಂದೆನೆ, ಅಥವಾ ನೀವೇ ಮೊದಲಿಗರ ಮಾರ್ಕ್ ಅಂತ ಟೈಟಲ್ ರಿಜಿಸ್ಟರ್ ಮಾಡಿದವರು? ಮೇಡಮ್ ಇದ್ರ ಬಗ್ಗೆ ನನಗೆ ಒಂಚೂರು ಮಾಹಿತಿನೇ ಇಲ್ಲ. ಅವ್ರು ಯಾವಾಗ ಟೈಟಲ್ ರಿಜಿಸ್ಟರ್ ಮಾಡ್ರು ಅಂತ ಗೊತ್ತಿಲ್ಲ. ಬಟ್ ನಾವು ಯಾವಾಗ ಮಾಡಿದ್ರಿ ಅಂತ ಮಾತ್ರ ಗೊತ್ತಿದೆ. ಸಪೋಸ್ ಆ ಥರ ಅವ್ರಿಗೇನಾದರೂ ಗೊತ್ತಿದ್ದರೆ ಅವರು ಕೊಡೋ ಅಂದರೆ ಈಗ 2 ಚೇಂಬರ್ ಇದೆಯಲ್ವಾ, ಅವ್ರಿಗೆ ಆಲ್ರೆಡಿ ಇನ್ನೊಬ್ಬರು ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಅವರು ದೊಡ್ಡವರು, ಸ್ಟಾರೋ ಅಥವಾ ಗೊತ್ತಿಲ್ಲ, ಇನ್ನು ಯಾರಿಗೋ ಒಬ್ಬರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾದಮೇಲೆ ಅವ್ರಿಗೆ ಗೊತ್ತಿದ್ದರೆ ಅವರು ಕೊಡ್ತಾ ಇದ್ದಿಲ್ಲ. ಸೊ 3-4 ಡೇಸ್ ಟೈಮ್ ತೊಗೊತಾರೆ. ಬಟ್ ಆದ್ರೂ ನಮಗೆ ಕೊಟ್ಟಿದ್ದಾರೆ. ನಾವು ಅವ್ರ ಟೀಮ್ನೇ ಕೇಳಬೇಕು, ಸುದೀಪ್ ಸರ್ ಟೀಮ್ನೇ ಕೇಳಬೇಕು, ಅವ್ರು ಯಾವಾಗ ರಿಜಿಸ್ಟರ್ ಮಾಡಿದ್ರು ಏನಂತ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಓಕೆ. ಇವಾಗ ಮಾರ್ಕ್ ಸಿನಿಮಾ ಶೂಟಿಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ನಡಿಬೇಕು. ಸೊ ಮಾರ್ಕಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ಅಂದರೆ ಇದು ಕಂಪ್ಲೀಟಾಗಿ ಲವ್ ಸ್ಟೋರಿ ಇದೆ. ಒಂಥರ ಅದ್ರ ಬಗ್ಗೆ ಯಾವ ಥರ ಹೇಳೋದಂತ ಗೊತ್ತಾಗ್ತಲ್ಲ. ನೆಕ್ಸ್ಟು ನಮ್ಮ ಡೈರೆಕ್ಟರ್ ಏನಾದರೂ ಬಂದರೆ ಅವರೇ ಹೇಳ್ತಾರೆ.